CM ಅವರು ಟೈಮ್ ಬೌಂಡಲ್ಲಿ ಬೇರೆ ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟು ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ನಾನು ಆ ಕಾಂಟ್ರಾಕ್ಟರ್ಸ್ ಮೀಟಿಂಗ್ ಮಾಡಿ ಕರೆದಿದ್ದೆ. ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ. ಆ ಸ್ಪಾಟ್ಗೆ ಕೆಲವು ಕಡೆ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಈಗಾಗಲೇ ನಾನು ಗುಂಡ್ಗುಡ್ಲು ದೊಡ್ಡಬಳ್ಳಾಪುರ ಆ ಸ್ಪಾಟ್ನ ವಿಸಿಟ್ ಮಾಡಿದ್ದೀನಿ. ನಿನ್ನೆ ಕೂಡ ಪರ್ಮಿಷನ್ ಬಂದಿದ್ದರು ಅವ್ರ ಹತ್ರನೂ, ಯಾಕೆಂದ್ರೆ ಅವರೇ ಹಿಂದೆ ಕ್ಯಾಬಿನೆಟ್ ಸಬ್ ಕಮಿಟಿ ಅಧ್ಯಕ್ಷರಾಗಿದ್ದರು. ಟೆಕ್ನಿಕಲ್ ಫೀಸಿಬಿಲಿಟಿ ನೋಡ್ತಾ ಇದ್ದೀನಿ. ಯಾವ ರೀತಿ ಅಲ್ಲಿ ನೀರನ್ನ ಸ್ಟೋರೇಜ್ ಮಾಡ್ಬೋದು ಅಂತೇಳಿ ಅಲ್ಲಿ ರೈತರ ಅಭಿಪ್ರಾಯನೂ ಕೇಳಿದ್ದೀವಿ, ಇಲ್ಲಿ ಶಾಸಕರ ಅಭಿಪ್ರಾಯ ಕೇಳಿದ್ದೀನಿ, ಪರಮೇಶ್ವರ ಅಭಿಪ್ರಾಯನೂ ಕೇಳಿದ್ದೀನಿ. ಸೊ ಅಲ್ಲಿ ಜನರ ಪ್ರತಿನಿಧಿಗಳು, ಸಾರ್ವಜನಿಕರು ಪಾಪ ಅವ್ರನ್ನ ಹೇಳ್ಕೊಳ್ತಾರೆ. ಬಟ್ ಒಂದೇ ಇದರಲ್ಲಿ ಮಾಡೋಕ್ಕೆ ಸಾಧ್ಯನಾ ಅಂತ. ಇನ್ನೊಂದು 2-3 ಕೆರೆಗಳು ಹೇಳಿದ್ದಾರೆ. ನಮ್ಮಲ್ಲೇ ಬೇಕಾದ್ರೆ ಒಂದು ಕೆರೆಗಳಲ್ಲಿ ನೀವು ತೊಳೆದುಕೊಡಿ ಅಂತ ಕೊಟ್ಟಿಗೆ ಕೂಡ ಹೇಳಿದ್ದಾರೆ. ಅದನ್ನು ಫೀಸಿಬಿಲಿಟಿನ ನಾನು ಚೆಕ್ ಮಾಡ್ತಾ ಇದ್ದೀನಿ. ಆಮೇಲೆ 30ನೇ ತಾರೀಕಿಗೆ ನಾನು ಹೇಮಾವತಿದು ಲಿಂಕ್ ಕ್ಯಾನಲ್ದು ಮೀಟಿಂಗ್ ಇಟ್ಟಿದ್ದೇನೆ, ಫೈನಲ್ ಮೀಟಿಂಗು. ಸೊ ಸೋಮಣ್ಣವ್ರು ಈಗ ತಾನೇ ನನಗೆ ರಿಕ್ವೆಸ್ಟ್ ಮಾಡಿದ್ರು 4ನೇ ತಾರೀಕು 5ನೇ ತಾರೀಕು ಇಟ್ಕೊಡಿ ಅಂತ. ಅದನ್ನು ಪೋಸ್ಟ್ಪೋನ್ ಮಾಡ್ತೀನಿ 30ದಿಂದ 5ನೇ ತಾರೀಕು. ಅದಕ್ಕೆ ಯಾಕೆಂದರೆ ಸರ್ ಪಾಪ ಅವರು MP ಇದ್ದಾರೆ, ಅವ್ರು ರಿಕ್ವೆಸ್ಟ್ ಮಾಡಿದ್ರು ನೀವು ಒಂದು ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ ಅಂತ.